ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ನಾಯಕರಿಗೆ ಟಾಸ್ಕ್ ಕೊಟ್ಟಿದ್ದಾರೆ ಎಚ್.ಡಿ. ದೇವೇಗೌಡರು. ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಕೋಟೆ ಒಡೆಯಬಾರದು, ಹಾಗೆ ನೋಡ್ಕೊಳ್ಳಿ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಸಿದ್ದರಾಮಯ್ಯ ಅವರ ಗರ್ವ ಭಂಗ ಮಾಡುವುದಾಗಿ ಎಚ್.ಡಿ. ಶಪಥವನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಎರಡು ಪ್ರಮುಖ ಲೋಕಸಭಾ ಕ್ಷೇತ್ರಗಳು ಮೈಸೂರು ಹಾಗೆ ಚಾಮರಾಜನಗರ. ಅದೇ ಕಾರಣಕ್ಕಾಗಿ ಚಾಮರಾಜನಗರದ ನಾಯಕರಿಗೆ, ಜೆಡಿಎಸ್ ನಾಯಕರಿಗೆ ಇಂಥದ್ದೊಂದು ಸೂಚನೆಯನ್ನ ಎಚ್.ಡಿ. ದೇವೇಗೌಡರು ನೀಡಿರೋದು. ಮೈತ್ರಿ ಅಭ್ಯರ್ಥಿಯ ಗೆಲುವಿಗೆ ಸಹಕಾರವನ್ನ ಕೊಡಬೇಕು ಅನ್ನುವಂಥ ಸ್ಪಷ್ಟ ಸೂಚನೆಯನ್ನ ನೀಡಿದ್ದಾರೆ. ಈಗಾಗಲೇ ಚಾಮರಾಜನಗರದಾದ್ಯಂತ ಜೆಡಿಎಸ್ ನಾಯಕರು ಸಭೆಯನ್ನ ನಡೆಸಿದ್ದಾರೆ. ಜೆಡಿಎಸ್ ನಾಯಕರ ಅಸಮಾಧಾನ ಇದ್ರೆ ಅದನ್ನ ಸರಿಪಡಿಸೋಕು ಕೂಡ ಕ್ರಮವನ್ನ ಕೈಗೊಳ್ಳಬೇಕು, ಅಸಮಾಧಾನ ಇದ್ರೆ ಅದನ್ನ ಶಮನ ಮಾಡಬೇಕು ಅಂತ ಹೇಳಿ ಪಕ್ಷದ ನಾಯಕರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಎಚ್.ಡಿ. ದೇವೇಗೌಡರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೀಡ್ತಾ ಹೋಗ್ತಾರೆ. ಪ್ರಜ್ವಲ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪ್ರತಿಷ್ಠೆಯ ಕ್ಷೇತ್ರ ಅಂದ್ರೆ ಒಂದು ಮೈಸೂರು ಕೊಡಗು, ಇನ್ನೊಂದು ಪ್ರಮುಖವಾಗಿ ಅವರದ್ದೇ ವಿಧಾನಸಭಾ ಕ್ಷೇತ್ರ ಬರುವಂತಹ ಚಾಮರಾಜನಗರ ಲೋಕಸಭಾ ಕ್ಷೇತ್ರ. ಗರ್ವಭಂಗ ಮಾಡ್ತೀನಿ ಅಂತ ಹೇಳಿ ಈಗಾಗಲೇ ಸವಾಲನ್ನ ಹಾಕಿರುವಂತಹ ದೇವೇಗೌಡರಿಗೆ ಚಾಮರಾಜನಗರ ಕ್ಷೇತ್ರವನ್ನು ಗೆಲ್ಲೋದು ಕೂಡ ಅಷ್ಟೇ ಮುಖ್ಯ. ಆ ನಿಟ್ಟಿನಲ್ಲಿ ಅಲ್ಲಿರುವಂತಹ ನಾಯಕರಿಗೆ ಏನೇನ್ ಸೂಚನೆಗಳು ಹೋಗಿದೆ ಪ್ರಜ್ವಲ್? ಈಗಾಗಲೇ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಎಂದೇ ದಿನಕ್ಕೆ ರಂಗೇರ್ತಾ ಇರುವಂತದ್ದು. ಅದರಲ್ಲೂ ಕೂಡ ಒಂದು ಕಡೆ ಕಾಂಗ್ರೆಸ್ ಪ್ರಚಾರವನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಬಿಜೆಪಿ ಹಾಗೆ ಜೆಡಿಎಸ್ ಸೇರಿ ಇಲ್ಲಿ ಪ್ರಚಾರವನ್ನ ಮಾಡ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ಒಂದಿಷ್ಟು ಅಂಶಗಳನ್ನ ಗಮನಿಸಬೇಕಾಗುತ್ತೆ. ಈಗಾಗಲೇ ಜೆಡಿಎಸ್ ನಾಯಕರಿಗೂ ಕೂಡ ಒಂದು ಟಾಸ್ಕ್ ಅನ್ನ ಕೊಡಲಾಗಿದೆ. ಆ ಒಂದು ಟಾಸ್ಕ್ ಏನು ಅಂತ ಹೇಳಿದ್ರೆ, ಮುಖ್ಯವಾಗಿ ಇಲ್ಲಿ ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರಬೇಕು. ಜೆಡಿಎಸ್ ನ ಯಾವ್ದಾದ್ರು ಒಂದು ಅಸಮಾಧಾನ ಇದ್ರೆ ಅದನ್ನ ಕೂಡ ನೀವು ಬಗೆಹರಿಸಿಕೊಳ್ಬೇಕು. ಅಷ್ಟೇ ಅಲ್ಲದೆ ಈಗಾಗಲೇ ಎಚ್.ಡಿ. ದೇವೇಗೌಡ ಅವರು ಕೂಡ ಒಂದು ಶಪಥವನ್ನ ಮಾಡಿದ್ರು. ಸಿದ್ದರಾಮಯ್ಯನವರ ಗರ್ವಭಂಗ ಮಾಡ್ತೀನಿ ಅನ್ನುವಂತ ಒಂದು ಮಾತನ್ನ ಕೂಡ ಹೇಳಿದ್ರು. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರ ಸೋಲು ಆಗ್ಲೇಬೇಕು. ಕಾಂಗ್ರೆಸ್ ಸೋತ್ರೆ ಮಾತ್ರ ಸಿದ್ದರಾಮಯ್ಯನವರ ಗರ್ವಭಂಗ ಆಗುತ್ತೆ, ಇಲ್ಲದೆ ಹೋದಂತ ಪಕ್ಷದಲ್ಲಿ ಅದು ಆಗೋದಿಲ್ಲ ಅನ್ನುವಂತ ಒಂದು ವಿಚಾರ ಇದೆ. ಅದು ಸ್ಪಷ್ಟವಾಗಿ ಗೊತ್ತಿರುವಂತದ್ದು. ಆ ಒಂದು ಹಿನ್ನೆಲೆಯಲ್ಲಿ ಜೆಡಿಎಸ್ ತನ್ನ ಪ್ರಾಬಲ್ಯ ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲಾ ಕಡೆಯಲ್ಲೂ ಕೂಡ ಈಗಾಗಲೇ ನಾಯಕರನ್ನ ಕರೆದು ಒಂದು ಸಭೆಯನ್ನ ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಕಾರ್ಯಕರ್ತರನ್ನ ಕೂಡ ಒಗ್ಗೂಡಿಸಿಕೊಂಡು ಒಂದು ಸಭೆಯನ್ನ ಮಾಡಿರುವಂತದ್ದು. ಯಾಕೆ ಅಂತ ಹೇಳಿದ್ರೆ, ಮೈತ್ರಿ ಅಭ್ಯರ್ಥಿ ಬಾಲರಾಜ್ ಅವರಿಗೆ ಈ ಬಾರಿ ಮತವನ್ನ ಹಾಕಿಸ್ಬೇಕು. ಜೆಡಿಎಸ್ ನಲ್ಲಿ ಎಲ್ಲೂ ಕೂಡ ಒಡಕು ಉಂಟಾಗಬಾರ್ದು. ಒಂದೊಮ್ಮೆ ಒಡಕೇನಾದ್ರೂ ಇದ್ರೆ ಅಂತಹ ಒಂದು ಜಾಗಕ್ಕೆ ಹೋಗಿ ಜಿಲ್ಲಾ ನಾಯಕರು ಏನಿರ್ತಾರೆ ಅವರು ಈ ಒಂದು ಅಸಮಾಧಾನವನ್ನ ಶಮನ ಮಾಡಬೇಕು. ಅಷ್ಟೇ ಅಲ್ಲದೆ ಅವರನ್ನ ಈ ಒಂದು ಪಕ್ಷಕ್ಕೆ ಮತ್ತೆ ಕರೆದುಕೊಂಡು ಬಂದು ಅವ್ರನ್ನ ಪರಿಗಣನೆಗೆ ತೆಗೆದುಕೊಂಡು ಅವರನ್ನ ಇಟ್ಟುಕೊಂಡೇ ಚುನಾವಣೆನ ಎದುರಿಸಬೇಕು ಅನ್ನುವಂಥದ್ದೇನಿದೆ ಅದನ್ನ ಈಗಾಗಲೇ ಸ್ಪಷ್ಟವಾಗಿ ಹೇಳಿರುವಂತದ್ದು. ಆ ನಿಟ್ಟಿನಲ್ಲಿ ಜೆಡಿಎಸ್ ಕಾರ್ಯಕರ್ತರು ಕೂಡ ಈಗಾಗಲೇ ಸನ್ನದ್ಧರಾಗಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಹನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಏನಿದ್ದಾರೆ, ಈಗಾಗಲೇ ಮಂಜು ಅವರು ಜೆಡಿಎಸ್ ಶಾಸಕರು, ಅವರು ಕೂಡ ಈಗಾಗಲೇ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಬಾಲರಾಜ್ ಪರವಾಗಿ ಈಗಾಗಲೇ ಮತಯಾಚನೆಯನ್ನು ಕೂಡ ಅವರು ಪ್ರಾರಂಭಿಸಿರುವಂತದ್ದು. ಹನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಮತಯಾಚನೆಯ ಕಾರ್ಯ ಅನ್ನುವಂಥದ್ದು ನಡೀತಾ ಇದೆ. ಒಟ್ಟಾರೆಯಾಗಿ ಬಿಜೆಪಿ ಹಾಗೆ ಜೆಡಿಎಸ್ ಏನಿದೆ ಮೈತ್ರಿಯಾಗಿ ಈ ಒಂದು ಕ್ಷೇತ್ರವನ್ನ ಗೆಲ್ಲೇಬೇಕು ಅನ್ನುವಂಥದ್ದನ್ನ ಈಗಾಗಲೇ ಕಾರ್ಯಕರ್ತರಿಗೆ ಸೂಚನೆಯನ್ನ ಕೂಡ ಕೊಟ್ಟಿರುವಂತದ್ದು. ವಿಜಯಶ್ರೀ, ಥ್ಯಾಂಕ್ ಯು ಪ್ರಜ್ವಲ್ ತಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.